ಇಲ್ಲಿ ಮೋದಿ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ನ ಕೇಳಾದ್ಮೇಲೆ ನಿಮ್ಗೆ ಎಲ್ಲರಿಗೂ ಕೂಡ ಡೆಫಿನೆಟ್ಲಿ ಖುಷಿ ನೀಡುತ್ತೆ. ಯಾಕೆಂದರೆ ಮೋದಿ ಸರ್ಕಾರ ಇವತ್ತು ಒಂದು ಮಹತ್ವದ ಒಂದು ನಿರ್ಧಾರನ ತಗೊಂಡಿದೆ. ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ನೀವು ಮೋದಿ ಸರ್ಕಾರದಿಂದ ನೀವು ಸಾಕಷ್ಟು ಯೋಜನೆಗಳ ಲಾಭನ ಪಡ್ಕೋತಾ ಇರ್ತೀರ. ಸಾಕಷ್ಟು ಒಂದು ಯೋಜನೆಗಳನ್ನು ಕೂಡ ಮೋದಿ ಸರ್ಕಾರ ಪ್ರತಿ ತಿಂಗಳು ಕೂಡ ಘೋಷಣೆ ಮಾಡ್ತಾ ಇರುತ್ತೆ. ಆದರೆ ನಿಮಗೆ ಆ ಒಂದು ಘೋಷಣೆ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಒಂದು ಮಾಹಿತಿ ತಲುಪಬೇಕಾಗುತ್ತೆ ಆ ಒಂದು ಯೋಜನೆಗಳದ್ದು ಲಾಭನ ಪಡ್ಕೊಳ್ಳೋಕ್ಕೆ. ಮತ್ತು ನಿಮಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅಷ್ಟೊಂದು ಸ್ಕೀಮ್ಗಳನ್ನು ಕೂಡ ಲಾಂಚ್ ಮಾಡ್ತಾ ಇರ್ತಾರೆ. ನಿಮಗೆ ಬಿಸ್ನೆಸ್ಗಾಗಿರ್ಬೋದು ಅಥವಾ ಜನರಿಗಾಗಿರ್ಬೋದು. ಜನ ಔಷಧಿ ಅಂತ ಓಪನ್ ಮಾಡಿದ್ರು, ಅದರಿಂದ ಕಮ್ಮಿ ಬೆಲೆಗೆ ಎಲ್ಲರಿಗೂ ಕೂಡ ಔಷಧಿಗಳು ಸಿಗ್ತಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಲಾಂಚ್ ಮಾಡಿದೆ. ಎಲ್ಲರಿಗೂ ಕೂಡ ಎಲ್ಪ್ ಆಗಲಿ, ಕಮ್ಮಿ ದುಡ್ಡಲ್ಲಿ ಸಿಗಲಿ ಅಂದ್ಬಿಟ್ಟು ಇವಾಗ ಭಾರತ್ ರೈಸ್ ಕೂಡ ಲಾಂಚ್ ಮಾಡಿದರೆ ಅದನ್ನು ಕೂಡ ಸಾಕಷ್ಟು ಜನ ನೀವು ತಗೋತಾ ಇರ್ಬೋದು. ಅದ್ರ ಬಗ್ಗೆ ಏನನ್ಸಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇವಾಗ ಕೇಂದ್ರ ಸರ್ಕಾರದಿಂದ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ ನಿಮ್ಗೆಲ್ಲರಿಗೂ ಕೂಡ ಡೆಫಿನೆಟ್ಲಿ ಖುಷಿ ನೀಡುತ್ತೆ. ಯಾಕೆಂದರೆ ಈ ಒಂದು ವಸ್ತುನ ನೀವು ಪ್ರತಿನಿತ್ಯನೂ ಕೂಡ ಬಳಸ್ತಾ ಇರ್ತೀರಾ. ಹಾಗೆ ಈ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನೀವು ನೋಡಿರ್ಬೋದು ಗ್ಯಾಸ್ ಸಿಲಿಂಡರ್ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಕೂಡ ಎಷ್ಟು ಜನ ತಗೋತಾ ಇರ್ತೀರ, ಕೆಲವರು 3 ತಿಂಗಳಿಗೆ ಒಂದ್ಸಲಿ ತಗೋತಾ ಇರ್ತೀರ. ಆದರೆ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಏನಾಗುತ್ತೆ ಅಂದರೆ ಒಂದು ತಿಂಗಳು 1,000 ಹೋಗುತ್ತೆ, ಇನ್ನೊಂದು ತಿಂಗಳು 1,100 ಹೋಗುತ್ತೆ, ಎಲ್ಲೋ ಒಂದೊಂದ್ಸಲಿ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಆಗುತ್ತೆ. ಈ ರೀತಿ ಆಗ್ತಿತ್ತು. ಮತ್ತು ಇದನ್ನೆಲ್ಲ ಕೂಡ ಗಮನಿಸಿರುವಂಥ ಮೋದಿ ಸರ್ಕಾರ ಫಸ್ಟು ಉಜ್ವಲ ಯೋಜನೆ ತಂದರು. ಆ ಒಂದು ಯೋಜನೆ ಅಡಿ ಏನು ಮಾಡಿದ್ರು ಅಂದರೆ ಸಬ್ಸಿಡಿ ಮುಖಾಂತರ ಗ್ಯಾಸ್ ಸಿಲಿಂಡರ್ನ ಕಮ್ಮಿ ಕೊಡ್ತಿದ್ರು. ಅಲ್ಲಿ ಏನಾಗುತ್ತೆ ಅಂದರೆ ಗ್ಯಾಸ್ ಸಿಲಿಂಡರ್ ಕೇವಲ 600 ರೂಪಾಯಿಗೆ ಸಿಗುತ್ತೆ ಅವ್ರಿಗೆ. ಆದರೆ ಬೇರೆ ಜನರು ಏನಿದ್ರಲ್ಲ ಉಜ್ವಲ ಯೋಜನೆ ಬಳಸ್ತಾ ಇರೋರು, ಅವ್ರಿಗೆಲ್ಲರಿಗೂ ಕೂಡ ಕಾಮನ್ ಆಗಿ ನೀವೇನು ಕಾಮನ್ ಪ್ರೈಸ್ ಕೊಡ್ತಿದ್ರು ಸೇಮ್ ಅದೇ ಪ್ರೈಸಿಗೆ ಸಿಗ್ತಿತ್ತು. ಯಾವುದೇ ಥರದ ಒಂದು ಡಿಸ್ಕೌಂಟ್ ಆಗಿರಲಿ, ಸಬ್ಸಿಡಿ ಆಗಿರಲಿ ಕೂಡ ಏನು ಕೂಡ ಬರ್ತಾ ಇರಲಿಲ್ಲ. ಮತ್ತು ಸಬ್ಸಿಡಿ ಕೆಲವು ದಿನಗಳು ಬಂದು ಅದಕ್ಕೆ ಕೂಡ ಸ್ಟಾಪ್ ಆಯಿತು. ಇವಾಗ ಮೋದಿ ಸರ್ಕಾರ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನಂದರೆ, ನೀವು ಯಾರ್ಯಾರು ಇವಾಗ ಉಜ್ವಲ ಯೋಜನೆ ಅಲ್ಲದೆ ನಾರ್ಮಲ್ ಆಗಿ ನೀವು ಯಾರ್ಯಾರು ಗ್ಯಾಸ್ ಸಿಲಿಂಡರ್ನ ತೊಗೊಂಡಿದ್ದೀರಾ, ಬಳಸ್ತಾ ಇದ್ದೀರಾ ಪ್ರತಿನಿತ್ಯ, ನಿಮಗೆ ಈ ಒಂದು ಗುಡ್ ನ್ಯೂಸ್ ಕೊಟ್ಟಿರೋದು ಕೇಂದ್ರ ಸರ್ಕಾರದಿಂದ. ಹಾಗಾದರೆ ನೀವು ಕೇಳ್ಬೋದು ಏನಿದು ಗುಡ್ ನ್ಯೂಸ್ ಅಂತ. ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇಲ್ಲಿ ಪ್ರತಿನಿತ್ಯನೂ ಕೂಡ ನೀವು ಗ್ಯಾಸ್ ಸಿಲಿಂಡರ್ನ ಬಳಸ್ತಾ ಇರ್ತೀರಾ. ಆದರೆ ನಿಮಗೆ ಗ್ಯಾಸ್ಗೆ ಇಷ್ಟೊಂದು ದುಡ್ಡನ್ನ ಕೊಡಬೇಕಾ, ಜಾಸ್ತಿ ಆಯಿತು ಪ್ರೈಸು ಅಂತ ಪ್ರತಿನಿತ್ಯನೂ ಕೂಡ ಚರ್ಚೆ ಕೂಡ ಮಾಡ್ತಾ ಇರ್ತೀರಾ. ಆದರೆ ಮೋದಿ ಸರ್ಕಾರ ಇವಾಗ ಗ್ಯಾಸ್ ಬೆಲೆ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಿದರೆ. ಅಂದರೆ ಎಷ್ಟು ಕಮ್ಮಿ ಆಗಿದೆ ಅಂತ ಕೇಳ್ಬೋದು. ಇವಾಗ ನೀವು ಪ್ರತಿನಿತ್ಯನೂ ಕೂಡ ಗ್ಯಾಸ್ ತಗೋತಾ ಇದ್ದಾರೆ, ಪ್ರತಿ ತಿಂಗಳು ಕೂಡ ಗೊತ್ತಿರುತ್ತೆ. ಇವಾಗ 900 ಚಿಲ್ಲರೆ ಇದೆ, ಕೆಲವು ಕಡೆ ಒಂದು 1000 ಚಿಲ್ಲರೆ ಇದೆ. ಆ ಒಂದು ಪ್ರೈಸಲ್ಲಿ ಏನು ಮಾಡಿದ್ದಾರೆ ಅಂದರೆ 100 ರೂಪಾಯಿನ ಕಮ್ಮಿ ಮಾಡಿದರೆ ಇನ್ನು ಮುಂದೆ ನಿಮಗೆ ಗ್ಯಾಸ್ ಏನಾಗುತ್ತೆ ಅಂದರೆ 800 ಚಿಲ್ಲರೆಗೆ ಸಿಗುತ್ತೆ. ಇದು ಮೋದಿ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ನ ಕೊಟ್ಟಿರೋದು. ಪ್ರೂಫ್ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಇದೆ. ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ ಕೂಡ ಮಾಡಿ ತಿಳಿಸಿದ್ದಾರೆ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಈ ಒಂದು ವಿಷಯನ ತಿಳಿಸಿ. ಮತ್ತೆ ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ.